ಓಕೆ, ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸಾಗರ್ ಖಂಡ್ರೆ ಅವರೇ ನಮಸ್ಕಾರ. ನಮಸ್ಕಾರ ರೀ. ಕಂಗ್ರ್ಯಾಚುಲೇಷನ್ಸ್. ರಿಪಬ್ಲಿಕ್ ಕನ್ನಡದಿಂದ ಮಾತಾಡ್ತಾ ಇದ್ದೀವಿ. ಟಿಕೆಟ್ Thank you, ಅನೌನ್ಸ್ sir. ಆಗಿದೆ, Thank you. ಏನ್ ಅನಿಸ್ತಾ ಇದೆ? ಬಹಳ ಯೂತ್ ನೀವು, 26 ವರ್ಷ, ಹೆಂಗ್ ಅನಿಸ್ತಾ ಇದೆ? ಬಹಳ ಸಂತೋಷ ಆಗ್ತಾರೆ. ಅದ್ರ ಜೊತೆ ಬಹಳ ಜವಾಬ್ದಾರಿನೂ ಕೊಟ್ಟಿದ್ದಾರೆ ನಮ್ಮ ಪಕ್ಷ ಹೈಕಮಾಂಡ್ ಅವರು. AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು, ಹಾಗೂ ಅಧ್ಯಕ್ಷರಾದ DK ಶಿವಕುಮಾರ್ ಸರ್ ಅವರು. ಸಂತೋಷನೂ ಆಗ್ತದೆ. ಇದ್ರ ಮೇಲೆ ನನ್ನ ಮೇಲೆ ಬಹಳ ದೊಡ್ಡ ಜವಾಬ್ದಾರಿನೂ ಸಿಕ್ಕಿದೆ. ಸಾಗರ್, ಅದು ನಾನು ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ಪೂರ್ತಿ ಪ್ರಯತ್ನ ಮಾಡಿ ನಾನು ಕೆಲಸ ಮಾಡ್ತೀನಿ. ಸಾಗರ್ ಖಂಡ್ರೆ ಅವರೇ, ನಿಮ್ಮ ಫ್ಯಾಮಿಲಿ ಬಹಳ ದೊಡ್ಡದು. ನಾಟ್ ಓನ್ಲಿ ಈಶ್ವರ ಖಂಡ್ರೆ, ಭೀಮಣ್ಣ ಖಂಡ್ರೆ, ಲಿಂಗಾಯತ ಸಮುದಾಯದ ಬಹಳ ದೊಡ್ಡ ನಾಯಕರು ಇವರೆಲ್ಲ. 26ನೇ ವರ್ಷದಲ್ಲಿ ನಿಮಗೊಂದು ಅವಕಾಶ ಸಿಕ್ಕಿದೆ. ಬೀದರ್ ಬಗ್ಗೆ ಏನು ಕನ್ಸ್ಕೊಂಡಿದ್ದೀರಿ? ಬೀದರ್ ಬಗ್ಗೆ ನನಗೆ ಸಾಕಷ್ಟು ವಿಷನ್ ಇದೆ. ಸಾಕಷ್ಟು ನನ್ನ ಪ್ರಕಾರ ಏನೇನು ಅಭಿವೃದ್ಧಿ ಡೆವಲಪ್ಮೆಂಟ್ ಮಾಡಬೇಕು ಎಲ್ಲ ನಾನು ಮಾಡ್ಬೇಕಂತ ಇದ್ದೀನಿ. ಥ್ಯಾಂಕ್ ಯು. ಇದ್ರ ಜೊತೆ ನನ್ನ ವತಿಯಿಂದ ನಂದೇನು ಮ್ಯಾನಿಫೆಸ್ಟೋ ಇದೆ, ನನ್ನ ವಿಷನ್ ಏನಿದೆ ಅದನ್ನು ಕೂಡ ಜನರಿಗೆ ತಲುಪಿಸ್ತೀನಿ. ಹಾಗೂ ನಮ್ಮ ಪಕ್ಷದ ಏನು ಗ್ಯಾರಂಟಿ ನಾವು 5 ಗ್ಯಾರಂಟಿ ಏನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದನ್ನು ಜನರಿಗೆ ತಲುಪಿಸಿ ನಾನು ಕೆಲಸ ಮಾಡ್ತೀನಿ. ಗ್ರೌಂಡ್ ಮೇಲೆ ಇದ್ದು ನಾನು ಕೆಲಸ ಮಾಡ್ತೀನಿ. ಯಾವುದೇ ಒಂದು ಸಮಸ್ಯೆ ಇತ್ತು ಅಂತಂದ್ರೆ ಜನರಿಗೆ ಸಾಲ್ವ್ ಮಾಡ್ತೀನಿ. ಒಂದು ಕಡೆ ಮೋದಿ, ಮತ್ತೊಂದು ಕಡೆ ಹಿರಿಯರಾಗಿರುವಂತ ಭಗವಂತ ಖೂಬಾ, ಹೆಂಗ್ ಎದುರಿಸ್ತೀರಿ? ಅದೇ ಇದು ಸಾಗರ್ ಖಂಡ್ರೆ ವರ್ಸಸ್ ಭಗವಂತ ಖೂಬಾ ಫೈಟ್ ಇದೆ. ಓಕೆ, ಬೇರೆ ಯಾವ್ದು ಫೈಟ್ ಇಲ್ಲ ಇದರಲ್ಲಿ. ಸಾಗರ್ ಖಂಡ್ರೆ ವರ್ಸಸ್ ಭಗವಂತ ಖೂಬಾ ಅವ್ರ ಫೈಟ್ ಅಲ್ಲಿ ಬರೀ ನಮ್ಮ ವಿಷನ್ ಮತ್ತೆ ಅಭಿವೃದ್ಧಿ ನೋಡಿ ನಾವು ಮತ ಕೇಳುವುದಕ್ಕೆ ನಾನು ಜನರಿಗೆ ಹೋಗ್ತೀನಿ. ನಿಮ್ಮ 3 ಪಾಯಿಂಟ್ ನಿಮ್ಗೆ ವೋಟ್ ಹಾಕ್ಬೇಕು ಅಂತಂದ್ರೆ, ಮತ ಹಾಕ್ಬೇಕು ಅಂತಂದ್ರೆ ಸಾಗರ್ ಖಂಡ್ರೆಗೆ ಏನು? ಫಸ್ಟ್ ಪಾಯಿಂಟ್, ನಂದು ವಯಸ್ಸು 26, ನಾನು ಯುವಕನಾಗಿದ್ದೀನಿ. Okay. ಇವಾಗ ಸಾಕಷ್ಟು ಹಳ್ಳಿಗಳಲ್ಲಿ ಯುವಕರು ಸೀನಿಯರ್ ಲೀಡರ್ಸ್ ಆಗ್ಬೋದು, ಸೀನಿಯರ್ಸ್ ಹೋಗಿ ಭೇಟಿ ಮಾಡಿ ಮಾತಾಡ್ಬೇಕು ಅಂತಂದ್ರೆ ಅವ್ರಿಗೆ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಅಥವಾ ಏನೋ ಏಜ್ ಗ್ಯಾಪ್ ಇಂದ, ಜನರೇಷನ್ ಗ್ಯಾಪ್ ಇಂದ ಜನರಿಗೆ ಹೋಗಿ ಭೇಟಿ ಮಾಡಕ್ ಆಗ್ತಾ ಇಲ್ಲ. ಆ ಏಜ್ ಗ್ಯಾಪ್ ಅನ್ನು ನಾನು ಕರೆಕ್ಟ್ ಆಗಿ ಮುಗಿಸ್ತೀನಿ. ಹಿರಿಯರಿಗೂ ಒಳ್ಳೆ ರೀತಿಯಲ್ಲಿ ಗೌರವ ಕೊಟ್ಟು ಅವ್ರಿಗೆ ರೆಸ್ಪಾನ್ಸ್ ಕೊಡ್ತೀನಿ. ಹಾಗೂ ಯುವಕರು ಕೂಡ ನನ್ಗೆ ಬಂದು ಭೇಟಿ ಮಾಡಿ ಅವರು ಮಾತಾಡ್ಬೋದು. ಸೆಕೆಂಡ್ ಪಾಯಿಂಟ್, ನಾನು ಯಂಗ್ಗೋಸ್ಕರ ನನಗೂ ಬೇರೆ ಬೇರೆ ಐಡಿಯಾಸ್ ಇರುತ್ತೆ, ಬೇರೆ ಬೇರೆ ಹೊಸ ಐಡಿಯಾಸ್ ಇರುತ್ತೆ. ಅದನ್ನು ಕೂಡ ಬರುವ ದಿನಗಳಲ್ಲಿ ಜನರಿಗೆ ಹೇಳ್ತೀನಿ ನಮ್ದು ಏನ್ ವಿಷನ್ ಇದೆ ಅಂತ ಅನ್ನೋದು. ಗ್ರೌಂಡ್ ಮೇಲೆ ನನ್ಗೂ ಟೈಮ್ ಕೊಡೋಕೆ ಜಾಸ್ತಿ ಸಮಯ ಇದೆ. ಯಾಕಂತಂದ್ರೆ ಇವಾಗ ನೀವು ನೋಡ್ಬೋದು, 60 ವಯಸ್ಸಾದ್ಮೇಲೆ ಎಲ್ರಿಗೂ ಸಾಕಷ್ಟು ಡಿಸೀಸಸ್ ಬರ್ತಾ ಇದಾವೆ. ಡಯಾಬಿಟೀಸ್ ಅನ್ಬೋದು, ಬೇರೆ ಬೇರೆ ಅಂತ ಅನ್ಬೋದು. ಅವರು ಟ್ಯಾಬ್ಲೆಟ್ಸ್ ಆಗ್ಬೋದು. ಅವ್ರ ಆರೋಗ್ಯ ಅಂದ್ರೆ ಅಷ್ಟು ಅವ್ರಿಗೆ ಸಾಥ್ ಕೊಡಲ್ಲ, ಅವ್ರ ಕೈ ಕೊಡಲ್ಲ. ನನ್ಗೆ ನನ್ನ ಆರೋಗ್ಯ, ನಾನು ಫಿಟ್ ಆಗಿದ್ದೀನಿ. ಅದಕ್ಕೆ ಜನರಿಗೆ ಹೋಗಿ ಭೇಟಿ ಮಾಡೋದಿರ್ಬೋದು, ಅಥವಾ ಜನರ ಸಮಸ್ಯೆ ಕೇಳಿ ಸಾಲ್ವ್ ಮಾಡೋದಿರ್ಬೋದು, ನಾನು ಮಾಡ್ಬೋದು. ಅದ್ರ ಜೊತೆ ನಾನು BBA LLB ಕೋರ್ಸ್ ಮಾಡಿದ್ದೀನಿ, ಅಡ್ವೊಕೇಟ್ ಆಗಿದ್ದೀನಿ. ಅದಕ್ಕೆ ನನ್ನ ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಿಡ್ಕೊಂಡು ಜನರ ಸಮಸ್ಯೆ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೇಕು ಅಂತಂಬೋದು ನಾನು 100ಕ್ಕೂ ನಾನು ಕೆಲಸ ಮಾಡ್ತೀನಿ. ಹೆಂಗಾಗಿದ್ರೆ ಒಂದು ಲಾಭನೂ ಇದೆ, ಒಂದು ತೊಂದರೆನೂ ಇದೆ. ಯಾಕಂದ್ರೆ ಸಹನೆಗಳಿರೋದಿಲ್ಲ. ಏಜ್ ಆದವರಿಗೆ ಸ್ವಲ್ಪ ಸಹನೆ ಇರುತ್ತೆ, ತಾಳ್ಮೆ ಇರುತ್ತೆ ಅಂತೇಳಿ. ಸಾಗರ್ ಖಂಡ್ರೆಗೆ ತಾಳ್ಮೆ ಇದೆ. 26 ವರ್ಷ ಅಂದ್ರೆ ಬಿಸಿ ರಕ್ತ. ಏನ್ ಹೇಳ್ತೀರಿ ಅದಕ್ಕೆ? ಇಲ್ಲ ರೀ, 100% ತಾಳ್ಮೆ ಇದೆ, 100% ಪೇಷನ್ಸ್ ಇದೆ ನನಗೆ. ಇವಾಗ ಕಂಟಿನ್ಯೂಸ್ಲಿ ನಾನು ಸಾಕಷ್ಟು ವರ್ಷದಿಂದ ಪಬ್ಲಿಕ್ ಲೈಫ್ ಅಲ್ಲಿ ಇದ್ದೀನಿ. ಯಾಕಂತಂದ್ರೆ ನೀವು ಅಂದಿನ ತರ ನಮ್ಮ ಫ್ಯಾಮಿಲಿ ರಾಜಕೀಯದಲ್ಲಿ ನಮ್ಮ ತಂದೆಯವರು ಇರ್ಬೋದು, ನಮ್ಮ ದೊಡ್ಡಪ್ಪರು ಇರ್ಬೋದು, ನಮ್ಮ ಅಜ್ಜವ್ರು ಇರ್ಬೋದು. ಸಾಗರ್ ಖಂಡ್ರೆ, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗ್ಲಿ.